ಸರಿಗಮಪದನಿ ಕೇವಲ ಪದಗಳಲ್ಲ, ಸ್ವರಗಳಲ್ಲ, ಅವು ನಮ್ಮ ಮಾತುಗಳು. ಸಂಗೀತ ಕಲಾವಿದನಿಗೆ ಆ ಮಾತುಗಳೇ ಬದುಕು, ಭವಿಷ್ಯ, ಸರ್ವಸ್ವ. ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನು ಗೀರ್ವಾಣಿಯ ಕೃಪಾ ಕಟಾಕ್ಷದೊಂದಿಗೆ ತನ್ಮಯತೆಯ ಅನಾವರಣಗೊಳಿಸುವ ಸಂಗೀತ ಕಲೆಯನ್ನು ಅದ್ಭುತ ರೀತಿಯಲ್ಲಿ ಆಸ್ವಾದಿಸುವ ಸಂದರ್ಭ. ಸುಂದರವಾದ ಕಾನನದೊಳಗೆ ಕೃಷಿ ಚಟುವಟಿಕೆ, ಪಕ್ಕದಲ್ಲಿ ಸಾಂಪ್ರದಾಯಿಕ ಮನೆ, ವಿಶಾಲವಾದ ಅಂಗಳದಲ್ಲಿ ಸಂಗೀತದ ಊಟ. ಇದೊಂದು ಅಪೂರ್ವ ಸಂದರ್ಭ. ಕುಂದಾಪುರದಲ್ಲಿ ನಡೆಸುತ್ತಿರುವ ಸಾಧನಾ ಕಲಾ ಸಂಸ್ಥೆಯಲ್ಲಿ ಹಿಂದೂಸ್ಥಾನಿ ಗುರುಗಳಾದ ವಿದ್ವಾನ್ ಗಜಾನನ ಹೆಬ್ಬಾರ್ ಮಾರುಕೇರಿ ಕಿತ್ರೆ ಭಟ್ಕಳ ಇವರಲ್ಲಿ 2017ರಿಂದ ಇಲ್ಲಿಯ ತನಕ ಒಟ್ಟು ಸರಿಸುಮಾರು 4 ವರ್ಷಗಳ ಕಾಲ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನ ನಡೆಸಿರುತ್ತಾರೆ. ತನ್ನ ಶಿಷ್ಯಂದಿರೆಲ್ಲ ಒಟ್ಟು ಸೇರಿ ಗುರು ಕಾಣಿಕೆ ನೀಡಿದ ಅಂತರಂಗ ಭಾವಯಾನ. ಸಾಕಷ್ಟು ಸಂಗೀತ ಕಲಾವಿದರನ್ನು ಬೆಳೆಸಿ ತಿದ್ದಿ ತೀಡಿದ ಭಟ್ಕಳದ ತೆರೆಮರೆಯ ವಿದ್ವಾನ್ ಗಜಾನನ್ ಹೆಬ್ಬಾರ್ ಅವರ ಸುಂದರ ಕಲ್ಪನೆಗೆ ಶಿಷ್ಯಂದಿರು ಮತ್ತು ಸಂಬಂಧಿಕರು ನೀಡಿದ ಸಂಗೀತದೂಟ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಾರುಕೇರಿಯ ಕಿತ್ರೆ ಸಣ್ಣ ಊರು. ಭಟ್ಕಳದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿ ಸಣ್ಣದಾದರೂ ಇಲ್ಲಿರುವ ಕಲಾ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿರುವವರು. ಒಂಟಿ ರಸ್ತೆಯಲ್ಲಿ ಸಾಗುತ್ತಾ ಬಳಿಕ ಸುಮಾರು 300 ಮೀಟರ್ ಎಡಕ್ಕೆ ಕಾನನದೊಳಗೆ ಮಣ್ಣು ರಸ್ತೆಯಲ್ಲಿ ಸಾಗಬೇಕು. ಹೀಗೆ ಸಾಗುತ್ತಾ ಹೋದಾಗ ಇಳಿಜಾರಿನ ಪ್ರದೇಶದಲ್ಲಿ ಸಿಗುವ ಮಠದಕೇರಿ ರವಿ ಹೆಬ್ಬಾರ್ ಅವರ ಮನೆಯ ಪರಿಸರ ಸಂಪೂರ್ಣ ಸಂಗೀತದಿಂದ ತುಂಬಿ ಹೋಗಿತ್ತು. ಇಲ್ಲಿನ ಸಮ್ಯಕ್ ಸಂಗೀತ ಗುರುಕುಲ ವತಿಯಿಂದ ನಡೆದ ಈ ಅಂತರಂಗ ಗಾನಯಾನ 250 ಕಲಾ ವೀಕ್ಷಕರ ಮಿತಿಯೊಳಗೆ ಬೆಳಗ್ಗೆಯಿಂದ ಸಂಜೆಯ ತನಕವೂ ಸಂಗೀತಾಭಿಮಾನಿಗಳನ್ನು ಹಿಡಿದಿಟ್ಟುಕೊಂಡಿತ್ತು.
ಇದು ಅಂದ್ರೆ ನಮಗೆ ಕಲ್ಪನೆ ಇಲ್ಲ. ಇದು ಅವ ಗಜಾನನ ಅವ್ರದ ವಿದ್ಯೆಯಿಂದ, ಅವ್ರದ್ದು ಸಂಗೀತ ಕಲಿಯುವಿಕೆಯಿಂದ ಇದು ನಮಗೂ ಅಚಾನಕ್ ಆದ ಅನುಭವ. ಯಾಕೆಂದ್ರೆ ನಮ್ಗೆ ಕಲ್ಪನೆ ಇಲ್ಲ. ಇದು ಅವನ ಸಾಧನೆಗೆ ನಮ್ಮದೇ ಕುಟುಂಬದವನು ಆಗಿದೆ, ನಮ್ಮದು ಅವ್ರದ್ದು ಯಾವುದೋ ಒಂದು ಪ್ರೀತಿ ಬಾಂಧವ್ಯದಿಂದ ಇದು ಅದ್ಭುತವಾಗಿ ನಡೀತು. ಇದೆಲ್ಲ ತೇರಿಯ ಮೊದಲೇ ಹೇಳಿದ್ದ. ಇದು ಭಟ್ಕಳದಿಂದ 10 ಕಿಲೋಮೀಟ್ರು, ಮಾರುಕೇರಿ ತಾಲೂಕು ಅಲ್ಲ, ಮಾರುಕೇರಿ ಪೋಸ್ಟು, ಭಟ್ಕಳ ತಾಲೂಕು. ಇದರ ನಿರೀಕ್ಷೆ ತುಂಬ ತಿಂಗಳುಗಟ್ಲೆಯಿಂದ ಶ್ರಮಪಟ್ಟು ನಮ್ಮದು ಅಂದರೆ ಈ ಜಾಗದಲ್ಲಿ ನಮ್ಮ ಶ್ರಮ ಅಷ್ಟೇ ಬಿಟ್ಟರೆ ಅದ್ದೂರಿ ಪೂರ್ಣ ಒಂದೇ ತಯಾರಿಯಿಂದ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಸುಂದರವಾಗಿ ನಮ್ಮ ಎಲ್ಲ ಕುಟುಂಬದವ್ರ ವತಿಯಿಂದ ಎಲ್ಲರೂ ಸೇರಿ ಚಂದ ರೀತಿ ಮಾಡಿದ್ರು ಅಂತ ನಾ ಹೇಳ್ತೇನೆ. ಇದಕ್ಕೆ ಮತ್ತೆ ನಾ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮಾತಾಡುವವರಲ್ಲ, ನೀವು ಹೇಳ್ತಿದ್ರೆ ನಾವು ಮಾತಾಡ್ತಿದ್ದೆ ಬಿಟ್ರೆ ಇದರಲ್ಲಿ ಎಷ್ಟು ತಪ್ಪುಂಟ ಸರಿ ಉಂಟ ನನಗೆ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಮಾಡಬೇಕನ್ನೋದು ನಮ್ಮ ಬಹುದಿನದ ಸಂಕಲ್ಪ ಇದು. ಮತ್ತು ನಾನು ಈ ಒಂದು ಕಲಿಸುವಿಕೆಯನ್ನು ಕಳೆದ ಒಂದು 20-22 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ವರ್ಷಕ್ಕೆ ನನ್ನ ಸಂಗೀತದ ಕಲಿಕೆ 30ನೇ ವರ್ಷವನ್ನು ಪಾದಾರ್ಪಣೆ ಮಾಡ್ತದೆ. ಈ ಸಂದರ್ಭದಲ್ಲಿ ನಾವಿಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರತಿ ತಿಂಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಂತರ ಕೊರೋನಾ ಟೈಮ್ನಲ್ಲಿ ನಾವು ಪ್ರತಿ ವಾರ ಮನೆಗೆ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಿಂದ ತುಂಬ ಜನರಿಗೆ ಹೆಲ್ಪ್ ಆಯಿತು. ಅಂದರೆ ಕೊರೋನಾದಿಂದ ಜನ ಹೇಗೆ ಹೊರಗೆ ಬಂದರೋ ನಮ್ಮ ಈ ಒಂದು ವ್ಯವಸ್ಥೆಗೂ ಸಂಗೀತಕ್ಕೂ ಕೂಡ ಅದೇ ರೀತಿಯಲ್ಲಿ ಜನ ಸಪೋರ್ಟ್ ಮಾಡಿದರು. ಈಗ ಇದು ಅಂದರೆ ಈಗ ಉದಯೋನ್ಮುಖ ಕಲಾವಿದರಿಗೆ ನಾವು ಈಗ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿ ನಾವು ಅವರಿಗೆ ಹಣ ಕೊಟ್ಟು, ನಮ್ಮ ಹಣವನ್ನು ಕೊಟ್ಟು ಕಾರ್ಯಕ್ರಮ ಮಾಡೋದು ನಾವು ಮಾಡ್ತೇವೆ. ಆದರೆ ಇದು ನಮ್ಮ ಫ್ಯೂಚರ್ ಜನ್ರೇಷನನ್ನು ನಾವು ಸೃಷ್ಟಿ ಮಾಡುವಂಥ ಒಂದು ಕೆಲಸ ಇದು. ಇವರಿಗೆ ನಾವು ವೇದಿಕೆಯನ್ನು ಮಾಡಿಕೊಡೋದ್ರಿಂದ ನಮ್ಮ ಹಣ ನಾವು ನಮ್ಮ ಮಕ್ಕಳ ಮೇಲೆ ವಿನಿಯೋಗಿಸಿದ್ರೆ ಅದರಿಂದ 10 ಪ್ರತಿಭೆಗಳು ಹೊರಗೆ ಬಂದರೆ ಸಮಾಜಕ್ಕೂ ಕೂಡ ಒಂದು ಅದರಿಂದ ಉತ್ತಮ ಸಮಾಜದ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕುಂದಾಪುರದ ಸಾಧನಾ ಕಲಾ ಸಂಗಮ ಗುಣವಂತೆಯ ಸ್ವರ ಸಂಸ್ಕಾರ ಹಾಗೂ ಮಠದಕೇರಿ ಮಂಜುನಾಥ್ ಹೆಬ್ಬಾರ್ ಕುಟುಂಬದ ಸಹಕಾರದೊಂದಿಗೆ ನಡೆದ ಅಂತರಂಗ ಭಾವಯಾನ ಅದ್ಭುತವಾಗಿ ಮೂಡಿಬಂತು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.